ನಾವೆಲ್ಲ ನಮ್ಮ ಸರ್ಕಾರದ ಪ್ರತಿನಿಧಿಗಳು ನಾನು ಡಾಕ್ಟರ್ ಪರಮೇಶ್ವರ್ ಅವರು, ಖಂಡ್ರೆ ಸಾಹೇಬರು ಮತ್ತು ಶರಣ ಪ್ರಕಾಶ್ ಪಾಟೀಲ್ ಅವರು ನಾವೆಲ್ಲ ಸೇರಿ ಶಾಸಕರೆಲ್ಲ ಸೇರಿ ಈ ಐತಿಹಾಸಿಕವಾದಂಥ ಅನುಭವ ಮಂಟಪಕ್ಕೆ ಬಂದು ಬಸವಣ್ಣನ ನಾಡಿಗೆ ಬಂದು ಅಲ್ಲಿಂದ ಅವರ ಆಚಾರ ವಿಚಾರವನ್ನು ನಾವೆಲ್ಲ ಇಡೀ ರಾಜ್ಯ ಒಪ್ಪಿದೆ. ಅದಕ್ಕೋಸ್ಕರ ನಾವು ಬಸವಣ್ಣವರು ನಮ್ಮ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂಥೇಳಿ ನಾವು ಘೋಷಣೆ ಮಾಡಿದ್ದೇವೆ. ನಾಡಿನ ಮುಖ್ಯಮಂತ್ರಿಯಾಗಿ ನನಗೆ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟ ಮೇಲೆ ನನ್ನ ಪ್ರವಾಸವನ್ನು ಈ ಅನುಭವ ಮಂಟಪದಿಂದ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿ ಬಂದು ಇಲ್ಲಿ ಎಲ್ಲ ಧರ್ಮದ ವೃತ್ತಗಳಿಗೆ ಈಗಾಗಲೇ ಭೇಟಿ ಕೊಟ್ಟಿದ್ದೇನೆ. ಹಳೆ ಅನುಭವ ಮಂಟಪ ಮೊದಲಿಂದ ಕೂಡ ಹಿರಿಯರು ಏನು ಮಾಡಿದರು ಅದು ಕೂಡ ನಾನು ಭೇಟಿಯನ್ನು ಕೊಟ್ಟಿದ್ದೇನೆ. ಇದನ್ನು ಕೂಡ ಈಗಾಗಲೇ ಸುಮಾರು ಭಾಳ ಚೆನ್ನಾಗಿ ನಡೀತಾ ಇದೆ. ಈಗಾಗಲೇ ನಮ್ಮ ಎಲ್ಲ ಸಹೋದ್ಯೋಗಿಗಳು, ನಮ್ಮ ಮಂತ್ರಿಗಳೆಲ್ಲ ಇದನ್ನು ಆದಷ್ಟು ಜಲ್ದಿ ಮುಗಿಸ್ಬೇಕು ಕೆಲಸ ಅಂಥೇಳಿ ಹೇಳಿದ್ದಾರೆ. ಯಾವ ಥರದ ಹಣನೂ ಕೊರತೆ ಆಗದೇ ರೀತಿಯಲ್ಲಿ ಕಾರ್ಯರೂಪವನ್ನು ವಹಿಸಿ ಇದನ್ನು ಆದಷ್ಟು ಜಲ್ದಿ ಇದನ್ನು ಮುಗಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸುಮಾರು 700ಕ್ಕೂ ಹೆಚ್ಚು 742 ಕೋಟಿಗಳನ್ನು ಈಗಾಗಲೇ ಇದಕ್ಕೆ ಕ್ರಿಯಾ ಯೋಜನೆಯನ್ನು ಈಗಾಗಲೇ ಮಾಡಿ ಅಪ್ರೂವ್ ಆಗಿ ಸುಮಾರು 400ಕ್ಕೂ ಹೆಚ್ಚು ಕೋಟಿಯನ್ನು ಈಗಾಗಲೇ 480 ಕೋಟಿಯಷ್ಟು ಈಗಾಗಲೇ ಬಿಡುಗಡೆಯನ್ನು ಕೂಡ ಮಾಡಿದೆ. ಎಷ್ಟೇ ಆದರೂ ಚಿಂತೆ ಇಲ್ಲ, ನಾವು ಇದನ್ನು ಈ ಕೆಲಸ ಇದು ಸರ್ಕಾರದ ಕೆಲಸ. ನಮ್ಮ ನಾಡಿಗೆಲ್ಲ, ರಾಷ್ಟ್ರಕ್ಕೆಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರ ಚಿಂತನೆಗಳು ಎಲ್ಲ ಕೂಡ ನಾವೆಲ್ಲ ಅಳವಡಿಸ್ಕೊಳ್ತಾ ಇದ್ದೇವೆ. ಅದಕ್ಕೆ ಇಲ್ಲಿಂದನೇ ಕೂಡ ನಾವು ನಮ್ಮ ಪ್ರವಾಸವನ್ನು ಕೂಡ ಕೈಗೊಂಡಿದ್ದೇವೆ. ಸೊ ಅದರಿಂದ ಬಸವಣ್ಣವರ ತತ್ವಗಳನ್ನು ನಾವು ಪ್ರಚಾರ ಮಾಡಲಿಕ್ಕೆ, ಅವ್ರಿಗೆಲ್ಲರೂ ಕೂಡ ಜನರಿಗೆ ನೆಮ್ಮದಿ, ಶಾಂತಿ ಎಲ್ಲ ಸಿಕ್ಕೆ ಈಗ ತಾನೇ ನಾನು ಈ ಅನುಭವ ಮಂಟಪದಲ್ಲಿರುವಂಥ ಜ್ಞಾನ ಮಂದಿರ ಏನಿದೆ ಆ ಜ್ಞಾನ ಮಂದಿರಕ್ಕೂ ನಾನು ನಮ್ಮ ಪರಮೇಶ್ವರ್ ಅವರು, ಶರಣ ಪ್ರಕಾಶ್ ಪಾಟೀಲು ಎಲ್ಲ ನಾವೆಲ್ಲ ಭೇಟಿ ಕೊಟ್ಟಿದ್ದು, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ರೀತಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದವರು ಶಾಂತಿಲಿ ಕೆಲಸವನ್ನು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ. ಸೊ ಮುಂದಕ್ಕೆ ಇದೊಂದು ದೊಡ್ಡ ಪುರಾತನವಾದಂಥ ಒಂದು ಸ್ಥಳ, ಇದೊಂದು ಕಲ್ಚರಲ್ ಸೆಂಟರ್, ಇದೊಂದು ಆಧ್ಯಾತ್ಮಿಕವಾದಂಥ ಕೇಂದ್ರ, ಇದೊಂದು ಪ್ರವಾಸಿ ಕೇಂದ್ರ, ಇವೆಲ್ಲ ಕೂಡ ಆಗ್ತದೆ. ಸೊ ಇದಕ್ಕೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ನಾವು